Chicken tikka yum yum, yummy yummy yum yum, hot and spicy yum yum. Chicken tikka yum yum, yummy yummy yum. You. ಇವತ್ತಿನ ಸ್ಪೆಷಲ್ ಏನಂದರೆ ಲೆಗ್ ಪೀಸ್ ಹಾಗೆ ಲಾಲಿಪಾಪ್ ರೆಸಿಪಿ ಮಾಡೋಣ ಅಂತ ಇದ್ದೀನಿ. ಇವತ್ತಿನ ಸ್ಪೆಷಲ್ ಏನು ಮಾಡ್ತಾ ಇರೋದು ಅಂದರೆ ಲೆಗ್ ಪೀಸ್ ರೆಸಿಪಿ ಮಾಡೋಣ ಅಂತ ಇದ್ದೀವಿ. ಸೊ 1 kg ಲೆಗ್ ಪೀಸ್ ತೊಗೊಂಡಿರೋದು, ಒಂದು ಎಷ್ಟಿರ್ಬೋದು ನೋಡೋಣ. ಲೆಗ್ ಪೀಸ್ನ ಚೆನ್ನಾಗಿ ವಾಶ್ ಮಾಡಿ ಸೊ ಎಲ್ಲ ಚೆನ್ನಾಗಿ ತೊಳೆದು ರೆಡಿ ಮಾಡ್ಕೊಂಡಿದ್ದೀನಿ. ಇದು ಹೇಗೆ ಮಾಡೋದು ಬನ್ನಿ ನೋಡೋಣ. ಈ ಥರ ಒಳಗೆ ಕುಯ್ಬೇಕು. ಸೊ ಏನಕ್ಕೆ ಈ ಥರ ಕುಯ್ತಿದ್ದೀವಿ ಅಂದರೆ ಈಗ ಒಂದು ಮಸಾಲೆ ಹಾಕಬೇಕು, ಒಂದು ಫ್ರೈ ಮಾಡಬೇಕು ಅಂದರೆ ಅದ್ರ ಒಳಗೆಲ್ಲ ಟೇಸ್ಟಿಯಾಗಿ ಬರಬೇಕಲ್ಲ. ಸೊ ಈ ಥರ ನಾನು ಕುಯ್ಕೊತಾ ಇದ್ದೀನಿ ಎಲ್ಲದು ಚೆನ್ನಾಗಿ. ಸೊ ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೊಂಡು ಫ್ರೈ ಆಗಿ ನೀಟಾಗಿ ಟೇಸ್ಟಿಯಾಗಿ ಆಗಬೇಕಂದ್ರೆ ಸೊ ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ ಒಳಗೆ ಸ್ವಲ್ಪ. ಸೊ ಈ ರೆಸಿಪಿಗೆ ಏನೇನು ಇಂಗ್ರೀಡಿಯೆಂಟ್ಸ್, ಏನೇನು ಸಾಮಗ್ರಿಗಳು ಬೇಕು ನೋಡೋಣ. ಅರಿಶಿನ, ನಿಂಬೆಹಣ್ಣು, ಪೆಪ್ಪರ್ ಪೌಡರು, ಕಾರ್ನ್ಫ್ಲೋರು, ಖಾರ ಪುಡಿ, ಆಮೇಲೆ ಸಾಲ್ಟು, ಉಪ್ಪು, ಮೊಸರು ಇಷ್ಟು ತೊಗೊಂಡಿದ್ದೀನಿ. ಉಪ್ಪು, ಕಾರ್ನ್ಫ್ಲೋರು, ಪೆಪ್ಪರ್ ಪೌಡ್ರು, ನಿಂಬೆಹಣ್ಣು, ಅರಿಶಿನ ಇಷ್ಟು ತೊಗೊಂಡಿದ್ದೀನಿ. ಹೇಗೆ ಮಾಡೋದು ರೆಸಿಪಿ ಹೇಗಿರುತ್ತೆ ನೋಡೋಣ. ಸೊ ರೆಸಿಪಿ ಹೇಗೆ ಮಾಡೋದು ನೋಡಿ. ಮೊಸರಿಗೆ ಒಂಚೂರು ಉಪ್ಪು, ಕಾರ್ನ್ಫ್ಲೋರು ಎಲ್ಲ ಹಾಕ್ತಾ ಇದ್ದಾರೆ. ಪೆಪ್ಪರ್ ಪೌಡರ್, ಅರಿಶಿನ, ಖಾರ ಪುಡಿ. ಸೊ ಲೆಗ್ ಪೀಸಿಗೆ ಸ್ವಲ್ಪ ಅರಿಶಿನ ಪುಡಿ. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಮಸಾಲೆ ಜೊತೆ ಇದನ್ನ ಮಸಾಲೆ ಎಲ್ಲ ಮಿಕ್ಸ್ ಆಗಿದೆ. ಈಗ ನಾನು ಸ್ವಲ್ಪ ನಿಂಬೆಹಣ್ಣು ಹಿಂಡ್ತಾ ಇದ್ದೀನಿ. ತೆಗೆತಾವು ಕಾವತ್ತೆ ಚಂದ ಕಾಲ್ ಗೆತ್ಲಿಲ್ಲ ಸರ್. ನೀ ತಂದಿಲ್ಲ? ತಂದಿರೋದು ಕೊಡ್ಬಾ ಮತ್ತೆ. ನಾನು ತಂದಿಲ್ಲ. ನನ್ ಬೇರೆ ತಗೊಂಡ್ಬರ್ತೀನಿ. ಕಣ್ಣರ ಮನೆ ಬಂದಿದ್ದೀನಿ ನನ್ನ ಬಾಯಿ ನಿಂಗೆ. ಅದೇ ತಗೊಂಡೋಗಿ ಬೇರೆದಿಲ್ಲ ಅಂದ್ರೆ ಕೊಡ್ಲಾ? ತಡೀರಿ ಕೊಟ್ಟೆ. ಅದೇ ತಗೊಂಡೋಗ ಮನ್ವಿತ್ ಅಷ್ಟೇ ಹೊಡ್ಸ್ಕೊಂಡಿರೋದು. ಮನ್ವಿತ್ ಹೋಯ್ತು. ನಾನು ನಮ್ಮಮ್ಮ ತಂದೈತೇನು ಅಂತ ಕೇಳ್ದೆ. ಕೊಡ್ತೀನಿ ತಡಿ. ಲೈಫ್ ಸರ್ವಿಸ್ ಏತಾಯ್ತಾ ಮೀ ತಫಸ್ ಗುಂಜು ತಗೊಂಡಿದ್ದೀನಿ. ಸೊ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಸೊ ಇದನ್ನು ನಾನು ಒಂದು 5 to 6 hours ನೆನೆಸ್ಕೊತೀನಿ. ನೆನೆಸ್ಕೊಂಡು ಇದು ಮಾಡಿದ್ರೆ ಚೆನ್ನಾಗಿ ಮಸಾಲೆ ಎಲ್ಲ ಹೊಂದುತ್ತೆ ಮತ್ತು ಟೇಸ್ಟಿಯಾಗೂ ಬರುತ್ತೆ. ನಾನು 5 to 6 hours ಬಿಟ್ಟು ಮತ್ತೆ ನೆಕ್ಸ್ಟ್ ತೋರಿಸ್ತೀನಿ.
ನೋಡಿ ಗೈಸ್, ನಾನು ಆಗಲೇ ಎಲ್ಲ ಮಸಾಲೆ ಎಲ್ಲ ನೆನೆಸಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ನಾನು ಆಲ್ರೆಡಿ ಒಂದು 4 to 5 to 6 ಅವರ್ಸ್ ಆಲ್ರೆಡಿ ಆಗಿದೆ. ಸೊ ಚೆನ್ನಾಗಿ ನೆಂದರೆ ಮಸಾಲೆ ಎಲ್ಲ ಅದ್ರ ಜೊತೆ ಚೆನ್ನಾಗಿ ಹೊಂದ್ಕೊಂಡು ಟೇಸ್ಟಿಯಾಗಿ ಆಗುತ್ತೆ ಅಂತ. ಸೊ ಇವಾಗ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ಸೊ ತಾವ ಫ್ರೈ ಮಾಡೋಕ್ಕೆ ನಾನು ಈಗ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಇದೊಂದು ಸ್ವಲ್ಪ ಕಾಯಿಲಿ ಆವಾಗ ನೋಡಿ ಹೇಗೆ ಚಿಕನ್ ಲೆಗ್ ಪೀಸ್ ಸೊ ನೋಡಿ ಗೈಸ್, ನಾನು ಈಗ ಆಫ್ ರೋಸ್ಟ್ ಆಗಿದೆ. ಸೊ ಫುಲ್ ರೋಸ್ಟ್ ಆಗಬೇಕು, ಯಾಕಂದರೆ ಒಳಗೆಲ್ಲ ಚೆನ್ನಾಗಿ ಬೇಯಬೇಕಲ್ವಾ. ಸೊ ನಾನೀಗ ಪ್ಲೇಟ್ ಮುದ್ದೀನಿ, ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗಿ ಬೇಯಲಿ ಅಂತ. ಸೊ ಫೈನಲಿ ರೋಸ್ಟ್ ಆಗಿದೆ, ರೋಸ್ಟ್ ಆಗ್ತಾ ಇದೆ. ಸೊ ಹೀಗೆ ಎಲ್ಲದೂ ಫ್ರೈ ಮಾಡ್ಕೊಂಡು ಅಟ್ ಲಾಸ್ಟ್ ನಾನು ಫುಲ್ ವಿಡಿಯೋ ತೋರಿಸ್ತೀನಿ ಹೇಗಾಗಿದೆ ಅಂತ. ಸೊ ನೋಡಿ ಗೈಸ್, ಫೈನಲಿ ನಮ್ಮ ಲೆಗ್ ಪೀಸ್ ಫ್ರೈ ರೆಡಿಯಾಗಿದೆ. ಸೊ ಈಸಿ ಮೆಥಡಲ್ಲಿದೆ, ನೀವು ಸಹ ಮಾಡ್ಕೊತೀನಿ, ಚೆನ್ನಾಗಿರುತ್ತೆ. ಓಕೆ ಗಾಯ್ಸ್, ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಟೇಸ್ಟು ಸಹ ತುಂಬ ಚೆನ್ನಾಗಿ ಬಂದಿದೆ, ನೀವು ಸಹ ಮಾಡ್ಕೊತೀನಿ. ಹಾಗೆ ಅನಿರುದ್ಧ್ ಸಿಂಚನ್ ಅಕೌಂಟಿಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಬಾಯ್ ಬಾಯ್. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಗಾಯ್ಸ್. Chicken tikka yum yum.